ಗ್ರಾಮಾಂತರದ ದೇವನಹಳ್ಳಿ ಪಟ್ಟಣದಲ್ಲಿರುವ ಶ್ರೀ ಚೌಡೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಇದೇ ತಿಂಗಳ ಏಪ್ರಿಲ್ 29 ಹಾಗೂ 30ನೇ ತಾರೀಕಿನಂದು ನಡೆಯಲಿದೆ. ವಾರ್ಷಿಕ ಮಹೋತ್ಸವದಂದು ದೇವಾಲಯದಲ್ಲಿ ಗಂಗಾ ಪೂಜೆ, ಮಹಾಸಂಕಲ್ಪ, ಮಹಾಭಿಷೇಕ ನಡೆಯಲಿದೆ. 12ನೇ ವಾರ್ಷಿಕ ಉತ್ಸವಕ್ಕೆ ದೇವಾಲಯದ ಆಡಳಿತ ಮಂಡಳಿಯಿಂದ ಸಕಲ ಸಿದ್ಧತೆ ನಡೀತಾ ಇದೆ. ದೇವಾಲಯದ ಮಹೋತ್ಸವದಲ್ಲಿ ಚಿನ್ನಲೇಪಿತ ಅಮ್ಮನವರ ಉತ್ಸವ ಮೂರ್ತಿ ಮೆರವಣಿಗೆ ಆಯೋಜನೆ ಮಾಡಲಾಗಿದೆ. ಪ್ರಥಮ ಬಾರಿಗೆ ದೇವಾಲಯದಲ್ಲಿ ಭೂವ್ಯಾಜ್ಯಗಳ ನಿವಾರಣೆ ಹಾಗೂ ಲೋಕ ಕಲ್ಯಾಣಕ್ಕೆ ವಾರಾಹಿ ಹೋಮ ನಡೆಯಲಿದೆ. ಪಕ್ಷದಿಂದ ಎಲ್ಲೇ ಹೋದ್ರೂ ಕೂಡ ಮನೆ ಮಾತಾಗಿದೆ. ನಾವು ಹೋದಾಗ ಚೌಡೇಶ್ವರಿ ಒಂದು ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸಗಳಾಗಿದೆ. ಅವ್ರು ಹೇಳ್ತಾರೆ ಶ್ರೀ ಚೌಡೇಶ್ವರಿ ದೇವಾಲಯ ಅಕ್ಷಯ ತದಿಗೆ ಮಹಾದಿನದಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಬಹಳ ವಿಶೇಷವಾದ ದಿನ ಅಕ್ಷಯ ತದಿಗೆ ಮಹಾದಿನ. ಈ 12 ವರ್ಷಗಳ ಹಿಂದೆ ಅಕ್ಷಯ ತದಿಗೆ ಮಹಾದಿನದಂದು ಅಮ್ಮ ಪ್ರತಿಷ್ಠಾಪನೆ ಆಯ್ತು. ಆ ಪ್ರತಿಷ್ಠಾಪನೆ ಆದಾಗಿಂದ ಒಂದಲ್ಲ ಒಂದು ಪವಾಡಗಳು ನಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಡ್ಕೊಂಡು ಬರ್ತಾ ಇದೆ. ಪ್ರತಿಷ್ಠಾಪನೆ ಆಗೋ ದಿವಸ ಬೇರೆ ಎಲ್ಲೂ ಮಳೆ ಇರ್ಲಿಲ್ಲ. ಅಮ್ಮ ತರುವಾಗ ಬರೀ ದೇವನಹಳ್ಳಿಯಲ್ಲಿ ಮಾತ್ರ ಮಳೆ ಬಿದ್ದಿತ್ತು. ಅದು ನಿಜವಾಗ್ಲೂ ಒಂಥರ ಬಹಳ ಮೈ ಜುಮ್ ಅಂತಕ್ಕಂತ ವಿಷಯ. ಆ 12 ವರ್ಷಗಳ ನಿರಂತರದಲ್ಲಿ ಆ ತಾಯಿ ಕುತ್ಕೊಂಡಿರ್ತಕ್ಕಂಥದ್ದು ಈ ಹೊರನಾಡು ಅನ್ನಪೂರ್ಣೇಶ್ವರಿ ಕೂಡ ಅದೇ ಗಳಿಗೆಯಲ್ಲಿ ಕೂತಿರ್ತಕ್ಕಂಥದ್ದು ಅನ್ನೋದು ಒಂದು ವರ್ಣ ಹೇಳ್ತಕ್ಕಂಥದ್ದು. ಅದೇ ರೀತಿ ನಾವು ಕೂಡ ಒಂದು ಗೊತ್ತಿಲ್ಲ ದಾಸೋಹ ಕೂಡ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಒಂದು 8 ವರ್ಷ ಆಯ್ತು ದಾಸೋಹ ಪ್ರಾರಂಭ. ಪ್ರತಿ ಪೌರ್ಣಮಿಗೆ ಸುಮಾರು ಒಂದು 500-600 ಜನ ಪ್ರತಿ ಪೌರ್ಣಮಿಗೆ ದಾಸೋಹ ನಡೆಯುತ್ತೆ. ಪ್ರತಿ ಶುಕ್ರವಾರ ಊಟ ಪ್ರಸಾದ ನಡೆಯುತ್ತೆ. ಪ್ರತಿ ಮಂಗಳವಾರ ಪ್ರಸಾದ ನಡೆಯುತ್ತೆ. ಒಂದಲ್ಲ ಒಂದು ವಿಶೇಷವಾದ ಸವಲತ್ತುಗಳಲ್ಲಿ ಪ್ರಸಾದಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಚೌಡೇಶ್ವರಿ ದೇವಾಲಯದಿಂದ. ಈ ಬಾರಿ ಬಹಳ ವಿಶೇಷ ಅಂದ್ರೆ ವಾರಾಹಿ ಅಮ್ಮನವರಿಗೆ ವಾರಾಹಿ ಅಲಂಕಾರ ಮತ್ತೆ ವಾರಾಹಿ ಹೋಮ ಅಂತ ಹೇಳಿ, ಆ ವಾರಾಹಿ ಹೋಮ ಈ ಭಾಗದಲ್ಲಿ ಎಲ್ಲೂ ಕೂಡ ಆಗಿರ್ಲಿಲ್ಲ. ನಮ್ಮ ಹೋಮ ಮಾಡ್ತಕ್ಕಂಥವ್ರು ದೇವನಹಳ್ಳಿಯ ಭಾಗದ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕು, ಯಾವ್ದಾನ ಒಳ್ಳೆ ಹೋಮ ಮಾಡಿ ಅಂತ ಹೇಳಿದಕ್ಕೆ ಅವರು ಅವರಷ್ಟಿಗೆ ಸ್ವಯಂ ಪ್ರೇರಿತವಾಗಿ ವಾರಾಹಿ ಹೋಮ ಮಾಡೋಣ, ಅದು ತುಂಬಾ ಚೆನ್ನಾಗಿರುತ್ತೆ, ಮನೆ ಕಟ್ಟೋರ್ಗಾಗ್ಲಿ ಅಥವಾ ಭೂ ವ್ಯಾಜ್ಯಗಳಿರ್ಲಿ ನಿವಾರಣೆ ಆಗ್ತದೆ ಅಂತ ಹೇಳಿದ್ರು. ನಮ್ಮ ಒಂದು ದೇವಸ್ಥಾನಕ್ಕೆ ನಿವೇಶನ ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಒಂದು ದಾಸೋಹ ಭವನ ಕಟ್ಟಬೇಕು, ಅದೆಲ್ಲ ಒಂದು ಕಟ್ಟಬೇಕಾಗಿತ್ತು. ಆ ದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲ ಆಗೋ ದೃಷ್ಟಿಯಿಂದ ವಾರಾಹಿ ಹೋಮ ಅಂತ ಹೇಳಿದ್ವಿ. ಆ ವಾರಾಹಿ ಹೋಮವನ್ನ ಈ ಭಾಗದಲ್ಲಿ ಎಲ್ಲೂ ಇಲ್ಲದೆ ಇರೋದ್ರಿಂದ ಹೆಚ್ಚು ಜನನ್ನ ನಿರೀಕ್ಷಣೆ ಮಾಡಿದೀವಿ. ಅಷ್ಟು ಜನ ಬಂದು ಅವ್ರಿಗೆ ಏನು ಕೋರಿಕೆ ಇದೆ ಖಂಡಿತ ಕೋರಿಕೆ ಇಡತಕ್ಕಂಥ ವಾರಾಹಿ ದೇವಿ ಬಹಳ ಶಕ್ತಿಯುತವಾದ ದೇವಿ. ಆಂಧ್ರ ಮತ್ತೆ ಬೇರೆ ಕಡೆ ನಾರ್ತ್ ಕಡೆ ಸ್ವಲ್ಪ ಅದನ್ನ ಹೋಮ ಎಲ್ಲ ಮಾಡ್ತಾರೆ. ಈ ಭಾಗದಲ್ಲಿ ಎಲ್ಲೂ ಕೂಡ ವಾರಾಹಿ ಹೋಮ ಮಾಡದೇ ಇರೋದ್ರಿಂದ ಅದೇ ಒಂದು ವಿಶೇಷ. ಅಮ್ಮನವರಿಗೂ ಚೌಡೇಶ್ವರಿ ಅಮ್ಮನವರಿಗೂ ಕೂಡ ಅದೇ ಅಲಂಕಾರ, ವಾರಾಹಿ ಅಲಂಕಾರವನ್ನ ಮಾಡಿ ಅಮ್ಮನವರಿಗೆ ವಾರಾಹಿ ಹೋಮವನ್ನ ಮಾಡ್ತಕ್ಕಂಥದ್ದು ಈ ಬಾರಿಯ ಬಹಳ ವಿಶೇಷ. ಬರಬೇಕು ಎಲ್ಲರೂ, ಸಾವಿರಾರು ಜನ ಬಂದ್ರೆ ಸಾವಿರಾರು ಜನಕ್ಕೂ ಕೂಡ ದಾಸೋಹ ವ್ಯವಸ್ಥೆ ಇದೆ. ಬಂದಿರತಕ್ಕಂಥವ್ರು ಎಲ್ಲರಿಗೂ ಕೂಡ ಹೋಮದಲ್ಲಿ ಭಾಗವಹಿಸೋದಕ್ಕೂ ಕೂಡ ನಾವು ಅವಕಾಶ ಮಾಡಿದ್ದೇವೆ. ಬರೀ ಒಂದು 200 ರೂಪಾಯಿ ಕೊಟ್ಟು ಪ್ರತಿಯೊಬ್ರು ಭಾಗವಹಿಸೋದಕ್ಕೆ ಒಂದು ಅವಕಾಶ ಮಾಡಿದ್ದೇವೆ. ಎಲ್ಲರೂ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ. ಮತ್ತೆ ವಾಲಂಟಿಯರ್ ಆಗಿ ಯಾರು ಏನ್ ಸೇವೆ ಬೇಕಾದ್ರೂ ಮಾಡ್ಬೋದು. ನಮ್ಮಲ್ಲಿ ಪೌರ್ಣಮಿ ಪೂಜೆ ನಡೆಯುತ್ತೆ, ಶುಕ್ರವಾರದಲ್ಲಿ ರಾಹುಕಾಲದ ಪೂಜೆ ಮಾಡುತ್ತೆ, ಆಮೇಲೆ ಅಮಾವಾಸ್ಯೆ ಪೂಜೆ ನಡೆಯುತ್ತೆ. ಹೀಗೆ ಹಲವಾರು ಕಾರ್ಯಕ್ರಮಗಳು. ಮತ್ತೆ ಈ ಬಾರಿಯ ನಾವು ಒಂದು ಏನು ದಾಸೋಹ ಭವನ ಮತ್ತೆ ಕಟ್ಟಡ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿದೀವಿ. ಅದಕ್ಕೆ ನಮಗೆ ವಿಶೇಷವಾಗಿ ದಾನಿಗಳ ನೆರವು ಅಗತ್ಯ ಇದೆ. ಅದು ಒಂದಲ್ಲ ಒಂದು ಕೊಠಡಿಗಳನ್ನ 2-3 ಕೊಠಡಿಗಳನ್ನ ನಾವು ಮಾಡ್ಕೊಡ್ತೀವಿ ಅಂತ ಆಗ್ಲೇ ದಾನಿಗಳು ಮುಂದೆ ಬಂದಿದ್ದಾರೆ. ಕೆಲವರೆಲ್ಲ ಇಟ್ಕೆ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ, ಕಬ್ಬಿಣ ಕೊಡಿಸ್ತೀವಿ. ಯಾಕಂದ್ರೆ ಒಂದು ಕೆಲಸ ನಡಿಬೇಕಾದ್ರೆ ದಾನಿಗಳು ಖಂಡಿತ ಅವಶ್ಯಕತೆ ಇದೆ. ನಮ್ಮ ದೇವಸ್ಥಾನಕ್ಕೆ ವಾಲಂಟಿಯರ್ ಆಗಿ ದಾನಿಗಳು ಬಂದು ನಾನ್ ಮಾಡಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು ಆ ದೇವಿಯ ಕೃಪೆ. ಎಲ್ಲರಿಗೂ ಕೂಡ ದೇವಿ ಮನಸ್ಸು ಕೊಡ್ತಾ ಇದೆ. ಹಂಗಾಗಿ ದೇವಿ ಎಲ್ಲರಿಗೂ ಸನ್ಮಂಗಳವನ್ನ ಉಂಟು ಮಾಡ್ಲಿ. ಹೆಚ್ಚು ಜನ ಬಂದು ಈ ಇದರಲ್ಲಿ ಹೋಮದಲ್ಲಿ ಭಾಗವಹಿಸ್ಲಿ. ವಿಶೇಷವಾದ ಹೋಮ, ತಾವು ಕೂಡ ನೋಡ್ಬೇಕಾದ ಹೋಮ. ಗೆಣಸು ಮತ್ತೆ ಅರಿಶಿನ ಕೊಂಬು ಮೊಸರನ್ನ ಈ ಇದರಿಂದ ಹೋಮ ನಡೀತಕ್ಕಂಥದ್ದು ಅದು ಬಹಳ ವಿಶೇಷವಾಗಿರುತ್ತೆ. ಅದೆಲ್ಲ ಕಣ್ತುಂಬ ಬಂದು ಎಲ್ಲರೂ ನೋಡ್ಬೇಕು. ಎಲ್ಲರಿಗೂ ದೇವಿ ಆಶೀರ್ವಾದ ಸರ್. ಪ್ರತಿ ವರ್ಷ ಆದಂಗೆ ಈ ವರ್ಷನೂ ಕೂಡ ಬಹಳ ವಿಜೃಂಭಣೆ ನಡೆಯುತ್ತೆ. ಪ್ರತಿ ವರ್ಷ ನಾವು ಕೂಡ ಅಮ್ಮನವರಿಗೆ ಒಂದಲ್ಲ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ವಿ. ಈ ಸಾರಿ ವಿಶೇಷ ಏನು ಅಂತ ಹೇಳಿದ್ರೆ ಯಾವ ಪೂಜೆ? ವರಾಹಿ ಪೂಜೆ ನಡೀತಾ ಇದೆ. ವರಾಹಿ ಅಲಂಕಾರ ನಡೀತಾ ಇದೆ. ಇದು ವಿಶೇಷವಾಗಿ ಸಂಬಂಧಪಟ್ಟಿರೋದು ಮನೆ ಕಟ್ಟೋದಕ್ಕೆ ಅಥವಾ ಜಮೀನು ತಗೊಂಡು ಅವರ ಒಂದು ನೆಲೆ ಉರೋದಕ್ಕೆ ಒಂದು ಅವಕಾಶ ಆಗುತ್ತೆ ಇದು. ಅದರಿಂದ ಎಲ್ರಿಗೂ ಒಳ್ಳೇದಾಗ್ಲಿ.
ಇಡೀ ಮನುಕುಲಕ್ಕೆ ಒಳ್ಳೇದಾಗ್ಲಿ. ವಿಶೇಷವಾಗಿ ನಮ್ಮ ದೇವನಹಳ್ಳಿಯಲ್ಲಿ ಇದು ತುಂಬಾ ನಡೀತಾ ಇದೆ. ಈಗ ಏರ್ಪೋರ್ಟ್ ಬಂದಿರೋದ್ರಿಂದ ತುಂಬಾ ಜನ ಕಟ್ಸ್ತಾ ಇದ್ದಾರೆ. ಅವ್ರಿಗೆ ಆಶೀರ್ವಾದ ಬೇಕೇ ಬೇಕಾಗುತ್ತೆ. ಅಮ್ಮನವರ ಆಶೀರ್ವಾದ ಬೇಕೇ ಬೇಕು. ಅದರಿಂದ ಈ ಸಾರಿ ವಿಶೇಷವಾದಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷನೂ ಕೂಡ ಏನೇನು ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಯಾವುದಕ್ಕೊಂದು ಕೊರತೆ ಇಲ್ಲ. ಪ್ರತಿ ವರ್ಷ ನಡೀತಾ ಇದೆ. ಅನ್ನದಾನ ಇರ್ಬೋದು, ದಾಸೋಹ ಇರ್ಬೋದು. 2 ದಿನ ವಿಶೇಷವಾದಂತ ದಾಸೋಹ ನಮ್ಮ ಗಂಗಾಧರ ಆಲ್ರೆಡಿ ಹೇಳಿದ್ದಾರೆ ತಮಗೆ. ಮತ್ತೆ ಈ ಸಾರಿ ಬರೋ ವರ್ಷಕ್ಕೆ ಒಂದು ಅನ್ನದಾಸೋಹಕ್ಕೆ ಒಂದು ನೆಲೆ ಬೇಕು ಅಂತ ಹೇಳಿ ಒಂದು ಬಿಲ್ಡಿಂಗ್ ಕಟ್ಸ್ತಾ ಇದ್ದಾರೆ. ಇದಕ್ಕೆ ದಾನಿಗಳು